ಒಬ್ರಾದ್ಮೇಲೆ ಒಬ್ರು ತೇಜಸ್ ಅವರು. ಈಗ ನಾನು ಹೇಳ್ದಂಗೆ ಈಗ 4 ಜನ ಸೇಫ್ ಆಗ್ಬೇಕು. ಚಿನ್ನಯ್ಯ, ಸುಜಾತಾ ಭಟ್ ತರದವರು ಕಾನೂನಾತ್ಮಕವಾದ ಪ್ರಕ್ರಿಯೆಗಳನ್ನ ರಾಬರ್ಟ್ ಅವ್ರು ಹೇಳ್ದ ಹಾಗೆ ಹರಾಸ್ಮೆಂಟ್ ಆದ್ರೂ ಪರವಾಗಿಲ್ಲ ಅನುಭವಿಸಬೇಕು. ಹಿಂಗಿದೆ ಲಾಜಿಕ್. ಸಮೀರ್ ಸಿಗಾಕ್ಸಿದ್ರು ನೋಡಿ. ಇದರಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಒಬ್ಬ ದಲಿತ ಚಿನ್ನಯ್ಯ, ಅವನ ಇಡೀ ಪಾಪ ಅವರ ಪತ್ನಿ ನೋಡಿದ್ರೆ ಗೋಳಾಡ್ತಾರೆ. ಆತನನ್ನ ಅನಾಥ ಮಾಡಿದ್ರು. ಆತನ ಮುಂದೆ ಇಟ್ಕೊಂಡು ಅದೇ ಜಾಗದಲ್ಲಿ ಏನಕ್ಕೆ ಗಿರೀಶ್ ಮಠನ್ ಅವರವರ ಸಂಬಂಧಿಕರು ಬರಬಾರ್ದು, ಮಾತೆತ್ತಿರ ಕೇಳ್ತಾರಲ್ಲ, ನಿಮ್ಮ ಮಕ್ಕಳು ಯಾಕೆ ಬರಕ್ಕಾಗಲ್ಲ, ಇವ್ರ ಯಾಕೆ ಬರಕ್ಕಾಗಲ್ಲ ಅಂತ ಏನಕ್ಕೆ ಇವ್ರ ಮನೆಯವ್ರನ್ನ ಕರ್ಸಕ್ಕಾಗಿಲ್ಲ? ಇದ್ರ ಜೊತೆಗೆ ಚಿನ್ನಯ್ಯನ ಜೀವನ ಹಾಳು ಮಾಡೋದಲ್ದೇನೆ ಅವನು ಯೂಟ್ಯೂಬರ್ ಮೊಹಮ್ಮದ್ ಸಮೀರ ಅವ್ನು ಏನೋ ಒಂದು ಕಂಟೆಂಟ್ ಮಾಡ್ಕೊಂಡು ಏನು ಅವನ್ಪಾಡ್ ಅವನು ರಮ್ಮಿ ಆಪ್ ಪ್ರಮೋಷನ್ ಮಾಡ್ಕೊಂಡು ವಶೀಕರಣ ಆಪ್ ಪ್ರಮೋಷನ್ ಮಾಡ್ಕೊಂಡಿದ್ದ. ಅವ್ನ್ ಎಂತ ಭವಿಷ್ಯ ಇತ್ತು ಅಂತಂದ್ರೆ ಅವನು ಅದೇ ತರ ಅವ್ನು ಆಪ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ಹೋಗಿದ್ರೆ ಅವ್ನು ಮದ್ರಾಸದಲ್ಲಿ ಒಳ್ಳೆ ಪ್ರೀಚರ್ ಆಗಿರ್ಬೋದಾಗಿತ್ತು. ಅದಕ್ಕೂ ಮಸಿ ಬೆಳೆದ್ರು ಅವನ್ಗೆ. ಇವತ್ತು ಇವ್ರಿಬ್ರು ಜೀವನಾನು ಹಾಳು ಮಾಡಿ ಒಂದ್ ಕಡೆ ದಲಿತರಿಗೂ ಸಹ ಮೋಸ ಮಾಡಿದ್ರು, ಇದ್ ಕಡೆ ಮುಸಲ್ಮಾನ್ ಕೂಡ ಮೋಸ ಮಾಡಿದ್ರು. ಪಾಪ ಅವ್ರಿಗೆ ಅಷ್ಟು ವಯಸ್ಸಾಗಿದೆ. ಇಂತ ಏಜ್ ಅಲ್ಲೂ ಸಹ ಅವರು ಬೆಂಗಳೂರಿಂದ ಬೆಳ್ತಂಗಡಿ ಹೋಗ್ಬೇಕು. ಅವ್ರ ಬಗ್ಗೆನೂ ಯೋಚನೆ ಮಾಡ್ದೇನೆ ಇವರ ತನ್ನ ಸ್ವಂತಕ್ಕೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟು ಜನ ಬಲಿಪಶು ಮಾಡಿದ್ರಲ್ಲ, ಈ ಎಷ್ಟರ ಮಟ್ಟಿಗೆ ಸರಿ ಇದೆ? ಮತ್ತೆ ಇವ್ರಿಗೆ ಯಾವ ಅಧಿಕಾರಿಗಳು ಬೇಕು ಅದೇ ಅಧಿಕಾರಿಗಳು ಇರಬೇಕು ಅಂತ ಇವರು ನೇಮಕ ಮಾಡಿದ್ದು. ನಿಷ್ಠಾವಂತ ಅಧಿಕಾರಿ ಮಂಜುನಾಥ್ ಗೌಡ ನೇಮಕ ಆದ ತಕ್ಷಣ ಇವರೆಲ್ಲ ವಿರೋಧ ಮಾಡ್ತಾರೆ. ಏನಕ್ಕೆ ಅಂತ ಆತನ ವಿರೋಧ ಅವರು ಮಂಜುನಾಥ್ ಗೌಡ ಎಂಕ್ವೈರಿ ಮಾಡದೆ ಇವರ ನಾಟಕಗಳು ನಡೆಯೋದಿಲ್ಲ ಅಂತ. ಇವ್ರಿಗೆ ಹೇಗ್ ಬೇಕೋ ಎಲ್ಲ ಅದೇ ತರ ಸೆಟ್ ಮಾಡ್ಕೊಂಡಿದ್ದರು. ಮಾತೆತ್ತಿದ್ರೆ SIT ಕಚೇರಿಗೆ ಹೋಗಿ ಭೇಟಿ ಕೊಡುವಂತದ್ದು, ಮಾಧ್ಯಮಗಳ ಮುಂದೆ ವಿಕ್ಟರಿ ಸಿಂಬಲ್ ತೋರಿಸುವಂತದ್ದು. ನಾವು ಎಲ್ಲ ಹೇಳಿದಿರಿ, SIT ಅಂದ್ರೆ ಪ್ರಣವ್ ಮೋಹಂತಿ ಅವ್ರನ್ನೇ ಭೇಟಿ ಮಾಡಿ ಬಂದಿರೋ ಹಾಗೆ ನಟನೆ ಮಾಡುವಂತದ್ದು. ಇಷ್ಟೆಲ್ಲ ಧೈರ್ಯವಾಗಿರ್ಬೇಕಾರೆ, ಇವ್ರ ಹತ್ರ ಸಾಕ್ಷ್ಯಗಳು ಇರ್ಬೇಕಾರೆ, ಇವ್ರ ಮಾತೆತ್ತಿದ್ರೆ ಕೀಪ್ಯಾಡ್ ಮೊಬೈಲ್ ತೋರಿಸ್ಕೊಂಡು ಸಾಕ್ಷಿಗಳಿದೆ ಅಂತ ಸಾಕ್ಷ್ಯ ಕೊಡ್ಬೋದಲ್ಲ SIT ಕಚೇರಿಗೆ ಹೋಗಿ? ಈ ಸಾಕ್ಷ್ಯಗಳು ಈಗಲೂ ಕೂಡ ಬರ್ಲಿಲ್ಲಪ್ಪ. ಮೊಬೈಲ್ ನಲ್ಲಿ ಇದ್ದದ್ದು, ಹಾಗೆ 367 ಮಿಸ್ಸಿಂಗ್ ಕೇಸ್ಗಳದ್ದು, ಇದು ಯಾವ್ದು ಕೂಡ ಆಚೆ ಬರ್ತಾನೆ ಇಲ್ಲ. ಇನ್ಯಾವಾಗ ಬರುತ್ತೆ ನೋಡಿ. ಕೀಪ್ಯಾಡ್ ಮೊಬೈಲ್ ನೋಡ್ಬಿಟ್ಟು ಅವ್ರು ದಂಗಾಗಿದ್ದಾರೆ. ಕೀಪ್ಯಾಡ್ ಮೊಬೈಲ್ ಅಲ್ಲಿ ಸಾಕ್ಷ್ಯಗಳು ಹೇಗೆ ಸಾಧ್ಯ ಅಂತ ಅದಕ್ಕೆ ದಂಗಾಗೋಗಿದ್ದಾರೆ ಅವರು. ಕೊಡ್ಬೋದಿಲ್ಲ ಈಗಲೂ ಸಾಕ್ಷ್ಯ. ಅವರು ಈಗಲೂ ಸಾಕ್ಷಿಗಳು ಕೊಟ್ರೆ ಆರಾಮ ಓಡಾಡ್ಕೊಂಡಿರ್ಬೋದಾಗಿತ್ತು. ಇವ್ರು SIT ನ ಸ್ವಾಗತ ಮಾಡಿ SIT ಆಗಿದೆ ನಮ್ಗೆ ಹೋರಾಟದ ಜಯ ಅಂತಂದವರು ಇವತ್ತೇನಕ್ಕೆ ಕೇಸ್ನ ಕ್ವಾಶ್ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಒಬ್ರಾದ್ಮೇಲೆ ಒಬ್ರು ತೇಜಸ್ ಅವರು. ಈಗ ನಾನು ಹೇಳ್ದಂಗೆ ಈಗ 4 ಜನ ಸೇಫ್ ಆಗ್ಬೇಕು. ಚಿನ್ನಯ್ಯ, ಸುಜಾತಾ ಭಟ್ ತರದವರು ಕಾನೂನಾತ್ಮಕವಾದ ಪ್ರಕ್ರಿಯೆಗಳನ್ನ ರಾಬರ್ಟ್ ಅವ್ರು ಹೇಳ್ದ ಹಾಗೆ ಹರಾಸ್ಮೆಂಟ್ ಆದ್ರೂ ಪರವಾಗಿಲ್ಲ ಅನುಭವಿಸಬೇಕು. ಹಿಂಗಿದೆ ಲಾಜಿಕ್. ಸಮೀರ್ ಸಿಗಾಕ್ಸಿದ್ರು ನೋಡಿ. ಇದರಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಒಬ್ಬ ದಲಿತ ಚಿನ್ನಯ್ಯ, ಅವನ ಇಡೀ ಪಾಪ ಅವರ ಪತ್ನಿ ನೋಡಿದ್ರೆ ಗೋಳಾಡ್ತಾರೆ. ಆತನನ್ನ ಅನಾಥ ಮಾಡಿದ್ರು. ಆತನ ಮುಂದೆ ಇಟ್ಕೊಂಡು ಅದೇ ಜಾಗದಲ್ಲಿ ಏನಕ್ಕೆ ಗಿರೀಶ್ ಮಠನ್ ಅವರವರ ಸಂಬಂಧಿಕರು ಬರಬಾರ್ದು, ಮಾತೆತ್ತಿರ ಕೇಳ್ತಾರಲ್ಲ, ನಿಮ್ಮ ಮಕ್ಕಳು ಯಾಕೆ ಬರಕ್ಕಾಗಲ್ಲ, ಇವ್ರ ಯಾಕೆ ಬರಕ್ಕಾಗಲ್ಲ ಅಂತ ಏನಕ್ಕೆ ಇವ್ರ ಮನೆಯವ್ರನ್ನ ಕರ್ಸಕ್ಕಾಗಿಲ್ಲ? ಇದ್ರ ಜೊತೆಗೆ ಚಿನ್ನಯ್ಯನ ಜೀವನ ಹಾಳು ಮಾಡೋದಲ್ದೇನೆ ಅವನು ಯೂಟ್ಯೂಬರ್ ಮೊಹಮ್ಮದ್ ಸಮೀರ ಅವ್ನು ಏನೋ ಒಂದು ಕಂಟೆಂಟ್ ಮಾಡ್ಕೊಂಡು ಏನು ಅವನ್ಪಾಡ್ ಅವನು ರಮ್ಮಿ ಆಪ್ ಪ್ರಮೋಷನ್ ಮಾಡ್ಕೊಂಡು ವಶೀಕರಣ ಆಪ್ ಪ್ರಮೋಷನ್ ಮಾಡ್ಕೊಂಡಿದ್ದ. ಅವ್ನ್ಗೆ ಎಂತ ಭವಿಷ್ಯ ಇತ್ತು ಅಂತಂದ್ರೆ ಅವನು ಅದೇ ತರ ಅವ್ನು ಆಪ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ಹೋಗಿದ್ರೆ ಅವ್ನು ಮದ್ರಾಸದಲ್ಲಿ ಒಳ್ಳೆ ಪ್ರೀಚರ್ ಆಗಿರ್ಬೋದಾಗಿತ್ತು. ಅದಕ್ಕೂ ಮಸಿ ಬೆಳೆದ್ರು ಅವನ್ಗೆ. ಇವತ್ತು ಇವ್ರಿಬ್ರು ಜೀವನಾನು ಹಾಳು ಮಾಡಿ ಒಂದ್ ಕಡೆ ದಲಿತರಿಗೂ ಸಹ ಮೋಸ ಮಾಡಿದ್ರು, ಇದ್ ಕಡೆ ಮುಸಲ್ಮಾನ್ ಕೂಡ ಮೋಸ ಮಾಡಿದ್ರು. ಪಾಪ ಅವ್ರಿಗೆ ಅಷ್ಟು ವಯಸ್ಸಾಗಿದೆ. ಇಂತ ಏಜ್ ಅಲ್ಲೂ ಸಹ ಅವರು ಬೆಂಗಳೂರಿಂದ ಬೆಳ್ತಂಗಡಿ ಹೋಗ್ಬೇಕು. ಅವ್ರ ಬಗ್ಗೆನೂ ಯೋಚನೆ ಮಾಡ್ದೇನೆ ಇವರ ತನ್ನ ಸ್ವಂತಕ್ಕೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟು ಜನ ಬಲಿಪಶು ಮಾಡಿದ್ರಲ್ಲ, ಈ ಎಷ್ಟರ ಮಟ್ಟಿಗೆ ಸರಿ ಇದೆ? ಮತ್ತೆ ಇವ್ರಿಗೆ ಯಾವ ಅಧಿಕಾರಿಗಳು ಬೇಕು ಅದೇ ಅಧಿಕಾರಿಗಳು ಇರಬೇಕು ಅಂತ ಇವರು ನೇಮಕ ಮಾಡಿದ್ದು. ನಿಷ್ಠಾವಂತ ಅಧಿಕಾರಿ ಮಂಜುನಾಥ್ ಗೌಡ ನೇಮಕ ಆದ ತಕ್ಷಣ ಇವರೆಲ್ಲ ವಿರೋಧ ಮಾಡ್ತಾರೆ. ಏನಕ್ಕೆ ಅಂತ ಆತನ ವಿರೋಧ ಅವರು ಮಂಜುನಾಥ್ ಗೌಡ ಎಂಕ್ವೈರಿ ಮಾಡದೆ ಇವರ ನಾಟಕಗಳು ನಡೆಯೋದಿಲ್ಲ ಅಂತ. ಇವ್ರಿಗೆ ಹೇಗ್ ಬೇಕೋ ಎಲ್ಲ ಅದೇ ತರ ಸೆಟ್ ಮಾಡ್ಕೊಂಡಿದ್ದರು. ಮಾತೆತ್ತಿದ್ರೆ SIT ಕಚೇರಿಗೆ ಹೋಗಿ ಭೇಟಿ ಕೊಡುವಂತದ್ದು, ಮಾಧ್ಯಮಗಳ ಮುಂದೆ ವಿಕ್ಟರಿ ಸಿಂಬಲ್ ತೋರಿಸುವಂತದ್ದು. ನಾವು ಎಲ್ಲ ಹೇಳಿದಿರಿ, SIT ಅಂದ್ರೆ ಪ್ರಣವ್ ಮೋಹಂತಿ ಅವ್ರನ್ನೇ ಭೇಟಿ ಮಾಡಿ ಬಂದಿರೋ ಹಾಗೆ ನಟನೆ ಮಾಡುವಂತದ್ದು. ಇಷ್ಟೆಲ್ಲ ಧೈರ್ಯವಾಗಿರ್ಬೇಕಾರೆ, ಇವ್ರ ಹತ್ರ ಸಾಕ್ಷ್ಯಗಳು ಇರ್ಬೇಕಾರೆ, ಇವ್ರ ಮಾತೆತ್ತಿದ್ರೆ ಕೀಪ್ಯಾಡ್ ಮೊಬೈಲ್ ತೋರಿಸ್ಕೊಂಡು ಸಾಕ್ಷಿಗಳಿದೆ ಅಂತ ಸಾಕ್ಷ್ಯ ಕೊಡ್ಬೋದಲ್ಲ SIT ಕಚೇರಿಗೆ ಹೋಗಿ? ಈ ಸಾಕ್ಷ್ಯಗಳು ಈಗಲೂ ಕೂಡ ಬರ್ಲಿಲ್ಲಪ್ಪ. ಮೊಬೈಲ್ ನಲ್ಲಿ ಇದ್ದದ್ದು, ಹಾಗೆ 367 ಮಿಸ್ಸಿಂಗ್ ಕೇಸ್ಗಳದ್ದು, ಇದು ಯಾವ್ದು ಕೂಡ ಆಚೆ ಬರ್ತಾನೆ ಇಲ್ಲ. ಇನ್ಯಾವಾಗ ಬರುತ್ತೆ ನೋಡಿ.
ನಮಗಿರೋ ಕೀಪ್ಯಾಡ್ ಮೊಬೈಲ್ ನೋಡ್ಬಿಟ್ಟು ಅವ್ರು ದಂಗಾಗಿದ್ದಾರೆ. ಕೀಪ್ಯಾಡ್ ಮೊಬೈಲ್ ಅಲ್ಲಿ ಸಾಕ್ಷ್ಯಗಳು ಹೇಗ್ ಸಾಧ್ಯ ಅಂತ ಅದಕ್ಕೆ ದಂಗಾಗೋಗಿದ್ದಾರೆ ಅವರು. ಕೊಡೋದಿಲ್ಲ ಈಗಲೂ ಸಾಕ್ಷ್ಯ. ಅವರು ಈಗಲೂ ಸಾಕ್ಷಿಗಳು ಕೊಟ್ರೆ ಆರಾಮ ಓಡಾಡ್ಕೊಂಡಿರ್ಬೋದಾಗಿತ್ತು. ಇವ್ರು SIT ನ ಸ್ವಾಗತ ಮಾಡಿ SIT ಆಗಿದೆ ನಮ್ಗೆ ಹೋರಾಟದ ಜಯ ಅಂತಂದವರು ಇವತ್ತೇನಕ್ಕೆ ಕೇಸ್ನ ಕ್ವಾಶ್ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಒಬ್ರಾದ್ಮೇಲೆ ಒಬ್ರು ತೇಜಸ್ ಅವರು. ಈಗ ನಾನು ಹೇಳ್ದಂಗೆ ಈಗ 4 ಜನ ಸೇಫ್ ಆಗ್ಬೇಕು. ಚಿನ್ನಯ್ಯ, ಸುಜಾತಾ ಭಟ್ ತರದವರು ಕಾನೂನಾತ್ಮಕವಾದ ಪ್ರಕ್ರಿಯೆಗಳನ್ನ ರಾಬರ್ಟ್ ಅವ್ರು ಹೇಳ್ದ ಹಾಗೆ ಹರಾಸ್ಮೆಂಟ್ ಆದ್ರೂ ಪರವಾಗಿಲ್ಲ ಅನುಭವಿಸಬೇಕು. ಹಿಂಗಿದೆ ಲಾಜಿಕ್. ಸಮೀರ್ ಸಿಗಾಕ್ಸಿದ್ರು ನೋಡಿ. ಇದರಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಒಬ್ಬ ದಲಿತ ಚಿನ್ನಯ್ಯ ಅವನ ಇಡೀ ಪಾಪ ಅವರ ಪತ್ನಿ ನೋಡಿದ್ರೆ ಗೋಳಾಡ್ತಾರೆ. ಆತನನ್ನ ಅನಾಥ ಮಾಡಿದ್ರು. ಆತನ ಮುಂದೆ ಇಟ್ಕೊಂಡು ಅದೇ ಜಾಗದಲ್ಲಿ ಏನಕ್ಕೆ ಗಿರೀಶ್ ಮಠನ್ ಅವರವರ ಸಂಬಂಧಿಕರು ಬರಬಾರ್ದು ಮಾತೆತ್ತಿರ ಕೇಳ್ತಾರಲ್ಲ, ನಿಮ್ಮ ಮಕ್ಕಳು ಯಾಕೆ ಬರಕ್ಕಾಗಲ್ಲ, ಇವ್ರ ಯಾಕೆ ಬರಕ್ಕಾಗಲ್ಲ ಅಂತ ಏನಕ್ಕೆ ಇವ್ರ ಮನೆಯವ್ರನ್ನ ಕರ್ಸಕ್ಕಾಗಿಲ್ಲ. ಇದ್ರ ಜೊತೆಗೆ ಚಿನ್ನಯ್ಯನ ಜೀವನ ಹಾಳು ಮಾಡೋದಲ್ದೇನೆ ಅವನು ಯೂಟ್ಯೂಬರ್ ಮೊಹಮ್ಮದ್ ಸಮೀರ ಅವ್ನು ಏನೋ ಒಂದು ಕಂಟೆಂಟ್ ಮಾಡ್ಕೊಂಡು ಏನು ಅವನ್ಪಾಡ್ ಅವನು ರಮ್ಮಿ ಆಪ್ ಪ್ರಮೋಷನ್ ಮಾಡ್ಕೊಂಡು ವಶೀಕರಣ ಆಪ್ ಪ್ರಮೋಷನ್ ಮಾಡ್ಕೊಂಡಿದ್ದ. ಅವ್ನ್ ಎಂತ ಭವಿಷ್ಯ ಇತ್ತು ಅಂತಂದ್ರೆ ಅವನು ಅದೇ ತರ ಅವ್ನು ಆಪ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ಹೋಗಿದ್ರೆ ಅವ್ನು ಮದ್ರಾಸದಲ್ಲಿ ಒಳ್ಳೆ ಪ್ರೀಚರ್ ಆಗಿರ್ಬೋದಾಗಿತ್ತು. ಅದಕ್ಕೂ ಮಸಿ ಬೀಳಿದ್ರು ಅವನ್ಗೆ. ಇವತ್ತು ಇವ್ರಿಬ್ರು ಜೀವನಾನು ಹಾಳು ಮಾಡಿ ಒಂದ್ ಕಡೆ ದಲಿತರಿಗೂ ಸಹ ಮೋಸ ಮಾಡಿದ್ರು, ಇದ್ ಕಡೆ ಮುಸಲ್ಮಾನ್ ಕೂಡ ಮೋಸ ಮಾಡಿದ್ರು. ಪಾಪ ಅವ್ರಿಗೆ ಅಷ್ಟು ವಯಸ್ಸಾಗಿದೆ. ಇಂತ ಏಜ್ ಅಲ್ಲೂ ಸಹ ಅವರು ಬೆಂಗಳೂರಿಂದ ಬೆಳ್ತಂಗಡಿ ಹೋಗ್ಬೇಕು. ಅವ್ರ ಬಗ್ಗೆನೂ ಯೋಚನೆ ಮಾಡ್ದೇನೆ ಇವರ ತನ್ನ ಸ್ವಂತಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟು ಜನ ಬಲಿಪಶು ಮಾಡಿದ್ರಲ್ಲ, ಈ ಎಷ್ಟರ ಮಟ್ಟಿಗೆ ಸರಿ ಇದೆ. ಮತ್ತೆ ಇವ್ರಿಗೆ ಯಾವ ಅಧಿಕಾರಿಗಳು ಬೇಕು ಅದೇ ಅಧಿಕಾರಿಗಳು ಇರಬೇಕು ಅಂತ ಇವರು ನೇಮಕ ಮಾಡಿದ್ದು. ನಿಷ್ಠಾವಂತ ಅಧಿಕಾರಿ ಮಂಜುನಾಥ್ ಗೌಡ ನೇಮಕ ಆದ ತಕ್ಷಣ ಇವರೆಲ್ಲ ವಿರೋಧ ಮಾಡ್ತಾರೆ. ಏನಕ್ಕೆ ಅಂತ ಆತನ ವಿರೋಧ ಅವರು ಮಂಜುನಾಥ್ ಗೌಡ ಎಂಕ್ವೈರಿ ಮಾಡಿದ್ರೆ ಇವರ ನಾಟಕಗಳು ನಡೆಯೋದಿಲ್ಲ ಅಂತ. ಇವ್ರಿಗೆ ಹೇಗ್ ಬೇಕೋ ಎಲ್ಲ ಅದೇ ತರ ಸೆಟ್ ಮಾಡ್ಕೊಂಡಿದ್ದರು. ಮಾತೆತ್ತಿದ್ರೆ SIT ಕಚೇರಿಗೆ ಹೋಗಿ ಭೇಟಿ ಕೊಡುವಂತದ್ದು, ಮಾಧ್ಯಮಗಳ ಮುಂದೆ ವಿಕ್ಟರಿ ಸಿಂಬಲ್ ತೋರಿಸುವಂತದ್ದು. ನಾವು ಎಲ್ಲ ಹೇಳಿದಿರಿ. SIT ಅಂದ್ರೆ ಪ್ರಣವ್ ಮೊಹಂತಿ ಅವ್ರನ್ನೇ ಭೇಟಿ ಮಾಡಿ ಬಂದಿರೋ ಹಾಗೆ ನಟನೆ ಮಾಡುವಂತದ್ದು. ಇಷ್ಟೆಲ್ಲ ಧೈರ್ಯವಾಗಿರ್ಬೇಕಾರೆ ಇವ್ರ ಹತ್ರ ಸಾಕ್ಷ್ಯಗಳು ಇರ್ಬೇಕಾರೆ ಇವ್ರ ಮಾತೆತ್ತಿದ್ರೆ ಕೀಪ್ಯಾಡ್ ಮೊಬೈಲ್ ತೋರಿಸ್ಕೊಂಡು ಸಾಕ್ಷಿಗಳಿದೆ ಅಂತ ಸಾಕ್ಷ್ಯ ಕೊಡ್ಬೋದಲ್ಲ SIT ಕಚೇರಿಗೆ ಹೋಗಿ. ಈ ಸಾಕ್ಷ್ಯಗಳು ಈಗಲೂ ಕೂಡ ಬರ್ಲಿಲ್ಲಪ್ಪ. ಮೊಬೈಲ್ ನಲ್ಲಿ ಇದ್ದದ್ದು ಹಾಗೆ 367 ಮಿಸ್ಸಿಂಗ್ ಕೇಸ್ಗಳದ್ದು ಇದು ಯಾವ್ದು ಕೂಡ ಆಚೆ ಬರ್ತಾನೆ ಇಲ್ಲ. ಇನ್ಯಾವಾಗ ಬರುತ್ತೆ ಅನ್ನೋದು ನಮಗಿರೋ ಕೀಪ್ಯಾಡ್ ಮೊಬೈಲ್ ನೋಡ್ಬಿಟ್ಟು ಅವ್ರು ದಂಗಾಗಿದ್ದಾರೆ. ಕೀಪ್ಯಾಡ್ ಮೊಬೈಲ್ ಅಲ್ಲಿ ಸಾಕ್ಷ್ಯಗಳು ಹೇಗ್ ಸಾಧ್ಯ ಅಂತ ಅದಕ್ಕೆ ದಂಗಾಗೋಗಿದ್ದಾರೆ ಅವರು. ಕೊಡೋದಿಲ್ಲ ಈಗಲೂ ಸಾಕ್ಷ್ಯ. ಅವರು ಈಗಲೂ ಸಾಕ್ಷಿಗಳು ಕೊಟ್ರೆ ಆರಾಮ ಓಡಾಡ್ಕೊಂಡಿರ್ಬೋದಾಗಿತ್ತು. ಇವ್ರು SIT ನ ಸ್ವಾಗತ ಮಾಡಿ SIT ಆಗಿದೆ ನಮ್ಗೆ ಹೋರಾಟದ ಜಯ ಅಂತಂದವರು ಇವತ್ತೇನಕ್ಕೆ ಕೇಸ್ನ ಕ್ವಾಶ್ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಒಬ್ರಾದ್ಮೇಲೆ ಒಬ್ರು ತೇಜಸ್ ಅವರು. ಈಗ ನಾನು ಹೇಳ್ದಂಗೆ ಈಗ 4 ಜನ ಸೇಫ್ ಆಗ್ಬೇಕು. ಚಿನ್ನಯ್ಯ, ಸುಜಾತಾ ಭಟ್ ತರದವರು ಕಾನೂನಾತ್ಮಕವಾದ ಪ್ರಕ್ರಿಯೆಗಳನ್ನ ರಾಬರ್ಟ್ ಅವ್ರು ಹೇಳ್ದ ಹಾಗೆ ಹರಾಸ್ಮೆಂಟ್ ಆದ್ರೂ ಪರವಾಗಿಲ್ಲ ಅನುಭವಿಸಬೇಕು. ಹಿಂಗಿದೆ ಲಾಜಿಕ್. ಸಮೀರ್ ಸಿಗಾಕ್ಸಿದ್ರು ನೋಡಿ. ಇದರಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಒಬ್ಬ ದಲಿತ ಚಿನ್ನಯ್ಯ ಅವನ ಇಡೀ ಪಾಪ ಅವರ ಪತ್ನಿ ನೋಡಿದ್ರೆ ಗೋಳಾಡ್ತಾರೆ. ಆತನನ್ನ ಅನಾಥ ಮಾಡಿದ್ರು. ಆತನ ಮುಂದೆ ಇಟ್ಕೊಂಡು ಅದೇ ಜಾಗದಲ್ಲಿ ಏನಕ್ಕೆ ಗಿರೀಶ್ ಮಠನ್ ಅವರವರ ಸಂಬಂಧಿಕರು ಬರಬಾರ್ದು ಮಾತೆತ್ತಿರ ಕೇಳ್ತಾರಲ್ಲ, ನಿಮ್ಮ ಮಕ್ಕಳು ಯಾಕೆ ಬರಕ್ಕಾಗಲ್ಲ, ಇವ್ರ ಯಾಕೆ ಬರಕ್ಕಾಗಲ್ಲ ಅಂತ ಏನಕ್ಕೆ ಇವ್ರ ಮನೆಯವ್ರನ್ನ ಕರ್ಸಕ್ಕಾಗಿಲ್ಲ. ಇದ್ರ ಜೊತೆಗೆ ಚಿನ್ನಯ್ಯನ ಜೀವನ ಹಾಳು ಮಾಡೋದಲ್ದೇನೆ ಅವನು ಯೂಟ್ಯೂಬರ್ ಮೊಹಮ್ಮದ್ ಸಮೀರ ಅವ್ನು ಏನೋ ಒಂದು ಕಂಟೆಂಟ್ ಮಾಡ್ಕೊಂಡು ಏನು ಅವನ್ಪಾಡ್ ಅವನು ರಮ್ಮಿ ಆಪ್ ಪ್ರಮೋಷನ್ ಮಾಡ್ಕೊಂಡು ವಶೀಕರಣ ಆಪ್ ಪ್ರಮೋಷನ್ ಮಾಡ್ಕೊಂಡಿದ್ದ. ಅವ್ನ್ ಎಂತ ಭವಿಷ್ಯ ಇತ್ತು ಅಂತಂದ್ರೆ ಅವನು ಅದೇ ತರ ಅವ್ನು ಆಪ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ಹೋಗಿದ್ರೆ ಅವ್ನು ಮದ್ರಾಸದಲ್ಲಿ ಒಳ್ಳೆ ಪ್ರೀಚರ್ ಆಗಿರ್ಬೋದಾಗಿತ್ತು. ಅದಕ್ಕೂ ಮಸಿ ಬೀಳಿದ್ರು ಅವನ್ಗೆ. ಇವತ್ತು ಇವ್ರಿಬ್ರು ಜೀವನಾನು ಹಾಳು ಮಾಡಿ ಒಂದ್ ಕಡೆ ದಲಿತರಿಗೂ ಸಹ ಮೋಸ ಮಾಡಿದ್ರು, ಇದ್ ಕಡೆ ಮುಸಲ್ಮಾನ್ ಕೂಡ ಮೋಸ ಮಾಡಿದ್ರು. ಪಾಪ ಅವ್ರಿಗೆ ಅಷ್ಟು ವಯಸ್ಸಾಗಿದೆ. ಇಂತ ಏಜ್ ಅಲ್ಲೂ ಸಹ ಅವರು ಬೆಂಗಳೂರಿಂದ ಬೆಳ್ತಂಗಡಿ ಹೋಗ್ಬೇಕು. ಅವ್ರ ಬಗ್ಗೆನೂ ಯೋಚನೆ ಮಾಡ್ದೇನೆ ಇವರ ತನ್ನ ಸ್ವಂತಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟು ಜನ ಬಲಿಪಶು ಮಾಡಿದ್ರಲ್ಲ, ಈ ಎಷ್ಟರ ಮಟ್ಟಿಗೆ ಸರಿ ಇದೆ. ಮತ್ತೆ ಇವ್ರಿಗೆ ಯಾವ ಅಧಿಕಾರಿಗಳು ಬೇಕು ಅದೇ ಅಧಿಕಾರಿಗಳು ಇರಬೇಕು ಅಂತ ಇವರು ನೇಮಕ ಮಾಡಿದ್ದು. ನಿಷ್ಠಾವಂತ ಅಧಿಕಾರಿ ಮಂಜುನಾಥ್ ಗೌಡ ನೇಮಕ ಆದ ತಕ್ಷಣ ಇವರೆಲ್ಲ ವಿರೋಧ ಮಾಡ್ತಾರೆ. ಏನಕ್ಕೆ ಅಂತ ಆತನ ವಿರೋಧ ಅವರು ಮಂಜುನಾಥ್ ಗೌಡ ಎಂಕ್ವೈರಿ ಮಾಡಿದ್ರೆ ಇವರ ನಾಟಕಗಳು ನಡೆಯೋದಿಲ್ಲ ಅಂತ. ಇವ್ರಿಗೆ ಹೇಗ್ ಬೇಕೋ ಎಲ್ಲ ಅದೇ ತರ ಸೆಟ್ ಮಾಡ್ಕೊಂಡಿದ್ದರು. ಮಾತೆತ್ತಿದ್ರೆ SIT ಕಚೇರಿಗೆ ಹೋಗಿ ಭೇಟಿ ಕೊಡುವಂತದ್ದು, ಮಾಧ್ಯಮಗಳ ಮುಂದೆ ವಿಕ್ಟರಿ ಸಿಂಬಲ್ ತೋರಿಸುವಂತದ್ದು. ನಾವು ಎಲ್ಲ ಹೇಳಿದಿರಿ. SIT ಅಂದ್ರೆ ಪ್ರಣವ್ ಮೊಹಂತಿ ಅವ್ರನ್ನೇ ಭೇಟಿ ಮಾಡಿ ಬಂದಿರೋ ಹಾಗೆ ನಟನೆ ಮಾಡುವಂತದ್ದು. ಇಷ್ಟೆಲ್ಲ ಧೈರ್ಯವಾಗಿರ್ಬೇಕಾರೆ ಇವ್ರ ಹತ್ರ ಸಾಕ್ಷ್ಯಗಳು ಇರ್ಬೇಕಾರೆ ಇವ್ರ ಮಾತೆತ್ತಿದ್ರೆ ಕೀಪ್ಯಾಡ್ ಮೊಬೈಲ್ ತೋರಿಸ್ಕೊಂಡು ಸಾಕ್ಷಿಗಳಿದೆ ಅಂತ ಸಾಕ್ಷ್ಯ ಕೊಡ್ಬೋದಲ್ಲ SIT ಕಚೇರಿಗೆ ಹೋಗಿ. ಈ ಸಾಕ್ಷ್ಯಗಳು ಈಗಲೂ ಕೂಡ ಬರ್ಲಿಲ್ಲಪ್ಪ. ಮೊಬೈಲ್ ನಲ್ಲಿ ಇದ್ದದ್ದು ಹಾಗೆ 367 ಮಿಸ್ಸಿಂಗ್ ಕೇಸ್ಗಳದ್ದು ಇದು ಯಾವ್ದು ಕೂಡ ಆಚೆ ಬರ್ತಾನೆ ಇಲ್ಲ. ಇನ್ಯಾವಾಗ ಬರುತ್ತೆ ಅನ್ನೋದು
ನಮಗಿರೋ ಕೀಪ್ಯಾಡ್ ಮೊಬೈಲ್ ನೋಡ್ಬಿಟ್ಟು ಅವ್ರು ದಂಗಾಗಿದ್ದಾರೆ. ಕೀಪ್ಯಾಡ್ ಮೊಬೈಲ್ ಅಲ್ಲಿ ಸಾಕ್ಷ್ಯಗಳು ಹೇಗ್ ಸಾಧ್ಯ ಅಂತ ಅದಕ್ಕೆ ದಂಗಾಗೋಗಿದ್ದಾರೆ ಅವರು. ಕೊಡ್ಬೋದಿಲ್ಲ ಈಗಲೂ ಸಾಕ್ಷ್ಯ ಅವರು. ಈಗಲೂ ಸಾಕ್ಷಿಗಳು ಕೊಟ್ರೆ ಆರಾಮ ಓಡಾಡ್ಕೊಂಡಿರ್ಬೋದಾಗಿತ್ತು. ಇವ್ರು SIT ನ ಸ್ವಾಗತ ಮಾಡಿ SIT ಆಗಿದೆ ನಮ್ಗೆ ಹೋರಾಟದ ಜಯ ಅಂತಂದವರು ಇವತ್ತೇನಕ್ಕೆ ಕೇಸ್ನ ಕ್ವಾಶ್ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ.